ಸರ್, ಈಗ ಎಕ್ಸಾಕ್ಟ್ ಆಗಿ ಅಲ್ಲಿ ಎಷ್ಟು ಜನ ಈ ಸರದ ಸನ್ನಿವೇಶನ ಎದುರಿಸ್ತಾ ಇದ್ರು ನೀವು ನೋಡಿದಂತ ಸಂದರ್ಭಕ್ಕೆ ಅನ್ನುವಂಥ? ಸರ್, ಕೆಳಗಡೆ ಬಿದ್ದಿರೋಲ್ಲಿ ಒಂದು 60-70 ಜನ, ಓಕೆನಾ, ತುಂಬ ಕಷ್ಟನೇ ಇದ್ರು, ಇನ್ನೂ ಜಾಸ್ತಿನೇ ಇದ್ರು. ಬಟ್ ಕ್ರೌಡ್ ನೋಡಿದ್ರೆ ಮೋರ್ ದೆನ್ ನಿಮಗೆ ಒಂದು 4,000-5,000 ಮೇಲೆ ಕ್ರೌಡ್ ಇತ್ತು. ಏನು ಮಾಡೋಕ್ಕಾಗಲಿಲ್ಲ ಸರ್. ಈಗ ಅವರ ಅಂದ್ರೆ ಒಂದು ಕೊನೆ ಗಳಿಗೆ ಅವರ ಕೊನೆ ಉಸಿರನ್ನ ಬಿಡುವಂತ ಸಂದರ್ಭಗಳನ್ನ ನೋಡ್ತಾ ಇದ್ರಿ. ಅದು ಎಷ್ಟು ಜನಕ್ಕೆ ಆ ರೀತಿಯ ಸಮಸ್ಯೆನ ಫೇಸ್ ಮಾಡ್ತಾ ಇದ್ರು ಅಂತ? ಸರ್, ನಿಜವಾಗ್ಲೂ ಅವ್ರು ಅಂಗ್ಲಾಚ್ತಾ ಇದ್ರು, ಅವರು ಅಂಗ್ಲಾಚ್ತಾ ಇದ್ರು, ನನ್ನನ್ನು ಕಾಪಾಡಿ ಅನ್ನೋತೇಳಿ. ಏನೋ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್, ಯಾಕೆಂದ್ರೆ ಅವ್ರ ಬಾಡಿ ಯಾವುದಕ್ಕೂ ಸ್ಪಂದಿಸ್ತಾ ಇರೋದಿಲ್ಲ. ಅವ್ರಿಗೆ ಕಷ್ಟ ಆಗ್ತಿರುತ್ತೆ, ಉಸಿರಾಡೋಕ್ಕೂ ಕಷ್ಟ ಆಗ್ತಿರುತ್ತೆ, ಅವ್ರು ಎದ್ದೊಳಗೂ ಟ್ರೈ ಮಾಡ್ತಾರೆ, ಆಗಲ್ಲ ಅವ್ರಿಗೆ. ಆ ಟೈಮಲ್ಲಿ ಯಾರೋ ಬಂದು ಕಾಪಾಡ್ತಾರೆ. ಬಂದವರೆಲ್ಲ ಅವರು ಕಾಪಾಡಿ ಎತ್ತಿ ನಮ್ಮನ್ನು ನೋಡ್ತಾಯಿದ್ರು. ನಮ್ಮನ್ನು ನೋಡ್ತಿದ್ದಾಗಲೇ ಒಂಥರ ಹೃದಯ ತುಂಬಿ ಬರುತ್ತೆ. ಅದು ನಮಗೆ ಏನಾದ್ರು ಆಗ್ಬಿಟ್ಟಿದ್ರೆ ನಿಜವಾಗ್ಲೂ ನಮ್ಮ ಅಣ್ಣನ ತಮ್ಮನ ಹಾಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅವರು ನಮ್ಮ ಅಣ್ಣ ತಮ್ಮಂದಿರ್ತಾರೆ. ಸೊ ನಾವು ಟ್ರೈ ಮಾಡಿದ್ವಿ, ತುಂಬ ಜನ ನಮಗೆ ಸಾಥ್ ಕೊಟ್ಟರು. ಇಲ್ಲಿ ಪಬ್ಲಿಕ್ ನಮ್ಮ ಜೊತೆ ಇದ್ದಂಥ ಹುಡುಗರು ತುಂಬ ಜನ ಸಾಥ್ ಕೊಟ್ಟರು ನಿಜವಾಗ್ಲೂ. ಬಟ್ ನಾವು ಎಷ್ಟೇ ಪ್ರಯತ್ನ ಪಟ್ರು ಕೊನೆಗೂ 4 ಜನ ಕಳ್ಕೊಂಡ್ವಲ್ಲ ಅಂತೇಳಿ ಬೇಜಾರಾಗ್ತಿದೆ ಸರ್. ಈಗ ಅವರೆಲ್ಲರನ್ನು ಕೂಡ ಅಂದ್ರೆ ಕಾಪಾಡುವಂಥ ಸನ್ನಿವೇಶ ಅದಾದ ನಂತರ ಆ ಘಟನೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಶಿಫ್ಟ್ ಮಾಡುವಂಥದ್ದಾಯ್ತಾ, ಹೇಗೆ ಇಲ್ಲೇನೆ ಕೂಡಿಸಿ ಮಾತನಾಡಿಸುವಂಥದ್ದು ಏನಾದ್ರು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೊಡುವಂಥ ಕೆಲಸ ಏನಾದ್ರು ನಡೀತಾ ಹೇಗೆ ಅಂತ? ಸರ್, ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಡೋದಕ್ಕೆ ಏನೋ ಸ್ಪೆಷಲಿಸ್ಟ್ ಇರಲೇ ಇಲ್ಲ. ಓಕೆನಾ, ಆಂಬುಲೆನ್ಸ್ ಕೂಡ ಬರಲಿಲ್ಲ, ಅಷ್ಟೆಲ್ಲ ಕ್ರೂಸಸ್ ಆಗಿದ್ರು ಅಂತೇಳಿ. ನಾನು ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಿಮ್ಮ ಸೀನಿಯರ್ಗೆ ವಾಕಿ ಟಾಕಿಲಿ ಇನ್ಫಾರ್ಮೇಷನ್ ಕೊಡಿ, ಇಲ್ಲಾಂದ್ರೆ ವೈರ್ಲೆಸ್ಸಲ್ಲಿ ನಾವೇ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ಕೊಡಿ ವೈರ್ಲೆಸ್ ಅಂತ ಕೇಳ್ಕೊಂಡ್ವಿ. ಅದಕ್ಕೆ ಅವರು ಸ್ಪಂದಿಸಲಿಲ್ಲ. ಓಕೆ, ಯಾಕೆಂದ್ರೆ ಅವರ ಒಂದು ಏನಾಗಿದೆ, ಕ್ರೌಡ್ನ ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ದಾರಿ ಮಾಡ್ಕೊಡಂಗೆ ಆಗುತ್ತೆ ಅಂತೇಳಿ. ಸೊ ಅವ್ರು ಕ್ರೌಡ್ ಕ್ಲಿಯರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಬಟ್ ಆದರೆ ಅವರು ಇನ್ಫಾರ್ಮೇಷನ್ ಪಾಸ್ ಮಾಡೋಕ್ಕಾಗಲಿಲ್ಲ. ನಾನು ಹೇಳ್ದೆ ಅವ್ರಿಗೆ ರಿಕ್ವೆಸ್ಟ್, ನಿಮ್ಮ 3 ಜನಕ್ಕೆಲ್ಲ ಆಗಲ್ಲ, ಇನ್ನೂ ಎಕ್ಸ್ಟ್ರಾ ಫೋರ್ಸ್ ಕರ್ಸ್ಕೊಳ್ಳಿ, ತುಂಬ ಕ್ರೀಸಿಯಸ್ ಇದೆ, ಕ್ರಿಟಿಕಲ್ ಇದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಎಲ್ಲ ಕಡೆನೂ ಜಾಮ್ ಆಗಿರೋದ್ರಿಂದ ಅವ್ರಿಗೂ ಎಕ್ಸ್ಟ್ರಾ ಫೋರ್ಸ್ ಬರೋದಕ್ಕೆ ಕಷ್ಟ ಆಯಿತು. ಯಾಕೆಂದ್ರೆ ನಮಗೂ ಗೊತ್ತಾಯ್ತು ಅಲ್ಲಿಂದ ನಾವು ಇಲ್ಲಿಗೆ ಬರೋದಕ್ಕೆ 15 ನಿಮಿಷ ಟೈಮ್ ತೊಗೊಂಡಿದ್ದೀವಿ. ಬಟ್ ಅಂಥ ಸಿಚುವೇಷನಲ್ಲಿ ಪೊಲೀಸರು ನಾವು ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಬಟ್ ಆ ಸಮಯದಲ್ಲಿ ನಾವು ಪಬ್ಲಿಕ್ ಏನು ಮಾಡಿದ್ವಿ, ಎಲ್ಲರೂ ಕೈಗೂಡಿಸಿ ಅವ್ರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ 4 ಜನ ಲಾಸ್ ಆಗಿದ್ದು, ಡೆತ್ ಆಗಿದ್ದು ನಿಜವಾಗ್ಲೂ ನಮಗೆ ನೋವಿನ ಸಂಗತಿ. ಯಾವ ಏಜ್ ಗ್ರೂಪ್ ಅವರಾಗಿದ್ರು ಅವರೆಲ್ಲರೂ ಕೂಡ ಅನ್ನುವಂಥದ್ದು ಸರ್ ಅಂದಾಜು? ಸರ್, ಎಲ್ಲ ಯಂಗ್ಸ್ಟರ್ಸ್ನೇ. ನಿಜವಾಗ್ಲೂ ಮುಂದಿನ ಪೀಳಿಗೆನಲ್ಲಿ ಅವರು ತುಂಬ ಭವಿಷ್ಯನ ಕಾಣಬೇಕಂತ ವ್ಯಕ್ತಿಗಳು ನಮ್ಮ ಥರನೇ ತುಂಬ ಕನಸನ್ನ ಇಟ್ಕೊಂಡಿರ್ತಾರೆ. ಅಂಥ ವ್ಯಕ್ತಿಗಳು ಸಾವನ್ನಪ್ಪಿದಾಗ ಅಂಥ ಮಕ್ಕಳು ಈಗ ತಂದೆ ತಾಯಿಗಳಿಗೂ ಎಷ್ಟೋ ಅವರೇ ಆಸರೆ ಆಗಿರ್ತಾರೆ. ಎಷ್ಟೋ ಅವ್ರು ನಂಬಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ ಕುಟುಂಬದಲ್ಲಿ. ಅಂಥವ್ರನ್ನ ಕಳ್ಕೊಂಡಾಗ ಆ ಕುಟುಂಬ ಆ ನಷ್ಟನ ಭರಿಸೋದು ತುಂಬ ಕಷ್ಟ ಇದೆ. ಅದಕ್ಕೆ ನಮ್ಮ ಸರ್ಕಾರ ಏನಾದ್ರು ಮಾಡಿ ಆ ಕುಟುಂಬಗಳಿಗೆ ಸಹಕಾರ ನೀಡಬೇಕು ಅಂತ ನನ್ನ ಮನವಿ ಸರ್. ಖಂಡಿತ. ಕೊನೆಯ ಗಳಿಗೆಯಲ್ಲಿ ಅವರ ಮಾತುಗಳು ಏನಾಗಿತ್ತು, ಅವರ ಆಕ್ರಂದನ ಹೇಗಿತ್ತು ನಿಮಗೆ? ಅದನ್ನ ಯಾಕಂದ್ರೆ ಕಣ್ಣಾರೆ ಕಂಡಿದ್ದೀರಿ, ಅದನ್ನ ಎದುರಿಸುವಂತ ಸಂದರ್ಭ ಹೆಂಗಿತ್ತು? ಮೇಲ್ಗಡೆ ಇದ್ದಂಥವ್ರು ಅವರೆಲ್ಲ ಏನಾದ್ರು ಹಬ್ಬ ಬಚಾವದ್ವಲ್ಲ, ಸಾರ್ಥಕತೆಯನ್ನು ಕಾಣಿಸಿದ್ರು. ಬದುಕುಳಿದ್ನಲ್ಲ, ನನ್ನ ಈಚೆ ಬಂದಲ್ಲ, ಆ ಸಂಕಷ್ಟದಿಂದ ಹೊರಗಡೆ ಬಂದಲ್ಲ ಅಂತೇಳಿ ಕೆಲವೊಬ್ರದ್ದು ಇತ್ತು. ಕೆಲವೊಬ್ರದ್ದು ಅಯ್ಯೋ ಯಾಕಾದ್ರೂ ಬಂದಪ್ಪ ಅಂತ ಇತ್ತು. ಕೆಲವೊಬ್ರು ಕೃತಜ್ಞತೆ ಮಾಡಿದ್ರು, ಥ್ಯಾಂಕ್ ಯು ಬ್ರೋ ಸಹಾಯ ಮಾಡಿದ್ರೆ ಅಂತೇಳಿ. ಬಟ್ ಅನ್ಕೋಸಸ್ ಆಗಿದ್ರು, ಏನು ಮಾತಾಡೋಕ್ಕಾಗಲಿಲ್ಲ ಸರ್. ಈಗ ಅವರು ಪ್ರಾಣ ಬಿಟ್ಟಂತಹ ಸನ್ನಿವೇಶ ಅಂದ್ರೆ ಇಲ್ಲ ಅವ್ರು ಕೊನೆ ಉಸಿರು ಎಳೆದಿದ್ದಾರೆ ಅನ್ನೋಂಥ ಅಂದ್ರೆ ಒಂದು ಸಂದರ್ಭ ನಿಮಗೆ ಕಾಣಿಸ್ತಾ, ಅಥವಾ ಇನ್ನೂ ಬದುಕುಳಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಹೇಗೆ ಅಂತ? ಸರ್, ಅನ್ಫಾರ್ಚುನೇಟ್ಲಿ ಬದುಕುಳಿಯೋ ಚಾನ್ಸಸ್ ಇತ್ತು. ಒಬ್ಬರು ಅಂದರೆ ಹುಡುಗಿ ಮಾತ್ರ ಇಲ್ಲೇ ಡೆತ್ ಆಗಿದ್ರು, ಅದನ್ನು ನಾವು ಹೇಳ್ಬೋದು. ಇನ್ನು 3 ಜನ ಜೆಂಟ್ಸ್ ಏನು ಡೆತ್ ಆಗಿದ್ದಾರೆ, ಅವನ್ನ ಉಳಿಸುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ಬಟ್ ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆ ಇಲ್ಲಿ ಇರಲಿಲ್ಲ. ಇದ್ದಿದ್ರೆ ಖಂಡಿತವಾಗ್ಲೂ ಬದುಕಿಸ್ಕೋಬೋದಾಯ್ತು ಸರ್. ಮನೆದಾಗಿ ಒಂದು ಸಂಭ್ರಮದ ಸಂದರ್ಭ, ಆದರೆ ಇಂತಹ ಒಂದು ಸಾವಿನ ಸನ್ನಿವೇಶ ನೋಡಿದ್ರಿ, ಇದು ನಿಮ್ಮನ್ನ ಎಷ್ಟು ಕಾಡ್ತಾ ಇದೆ ಅಂತ? ಸರ್, ನಿಜವಾಗ್ಲೂ ಖುಷಿ ಪಡಬೇಕು, ಅಳಬೇಕು, ದುಃಖ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ. ಏಕೆಂದರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಪ್ರೋಗ್ರಾಮ್ ಆಗಿತ್ತು. ಸೊ ನಮ್ಮ ಎಲ್ಲ ಕರ್ನಾಟಕದ ಯುವ ಜನತೆಗಳು ಎಲ್ಲರೂ ಖುಷಿಯಿಂದ ನಾವು ಇಲ್ಲಿ ಸಂಭ್ರಮನ ಆಚರಣೆ ಮಾಡೋಕ್ಕೆ ಬಂದ್ವಿ. ಬಟ್ ಆದರೆ ಇಂಥ ಒಂದು ಸಂಗತಿ ಎದುರಾಗೋದ್ರಿಂದ ಯಾರೂ ಕೂಡ ಊಹೆನೂ ಮಾಡಿರಲಿಲ್ಲ. ಪಾಪ ಅವರ ಒಂದು ಸಾವು ಇಲ್ಲ ಆಗೋದ್ರಿಂದ ಅವ್ರಿಗೂ ಗೊತ್ತಿರಲಿಲ್ಲ. ಅವರು ಒಂದು ಖುಷಿನ ಸೆಲೆಬ್ರೇಟ್ನ ಮಾಡಬೇಕಂತ ಬಂದಂಥ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳು ಆ ಖುಷಿನ ಕಾಣುವಂಥ ಟೈಮಲ್ಲಿ ಸಾವನ್ನಪ್ಪೋದಿದೆಯಲ್ಲ, ಅದು ನಿಜವಾಗ್ಲೂ ಅವರು ಏನು ಅಂದ್ಕೊಂಡಿರೋ ಅದನ್ನ ಹೇಳೋದಕ್ಕೆ ನಂಗೆ ಬರ್ತಿಲ್ಲ, ಯಾವ ಥರ ಹೇಳಬೇಕು ಅಂತೇಳಿ. ತುಂಬಾ ಕಷ್ಟ ಆಗ್ತಿದೆ ಸರ್. ಇನ್ನು ಕೈ ಕಾಲುಗಳಿಗೆ ಏಟಾಗುವಂಥದ್ದು, ಬೀಳುವಂಥದ್ದು, ಅಂದರೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ತಳ್ಳಿದ್ದಕ್ಕೆ ಆ ಸಮಸ್ಯೆ ಆಯ್ತಾ, ಓವರ್ ಕ್ರೌಡ್ ಆಯ್ತಾ, ಈ ಸಾಲಾಗಿ ಹೋಗೋದ್ರ ಸಮಸ್ಯೆ ಆಯ್ತಾ? ಹೇಗೆ ಬ್ಯಾರಿಕೇಡ್ ಎಲ್ಲ ಮುರಿದಿ ಬಿದ್ದಿದೆ. ಅಂದರೆ ಅಷ್ಟು ಕ್ರೌಡ್ ಇತ್ತು. ಯಾಕೆಂದರೆ ಒಂದು ಇಲ್ಲಿ ಫ್ರೀ ಟಿಕೆಟ್ ಅಂತ ಇಲ್ಲಿ ಅನೌನ್ಸ್ ಮಾಡಿದ್ದು, ತುಂಬ ಪಬ್ಲಿಕ್ನೇ ಫ್ರೀ ಬಿಡ್ತೀವಿ ಅಂತ ಹೇಳಿದ್ದು. ಏನಕ್ಕೆ ಅಂದರೆ ಅವರು ಇಮ್ಯಾಜಿನೇಷನ್ ಮಾಡ್ಬೋದಾಯಿತು. ನಿನ್ನೆ ರಾತ್ರಿ ಇಡೀ ಬೆಂಗಳೂರಲ್ಲಿ ಪಟಾಕಿ ಹೆಂಗೆ ಹೊಡೆದಿದೆ, ಬಾಂಬ್ ಸಿಡ್ದಿದೆ, ಕರೆಕ್ಟ್ ಅಲ್ವಾ? ಎಲ್ಲ ಕಡೆನೂ ಬೆಂಕಿ ಬಿದ್ದಿದೆ, ಎಲ್ಲ ಕಡೆನೂ ಧೂಳಾಗಿದೆ. ಅಂಥ ಸನ್ನಿವೇಶ ಇದ್ದಾಗ ಅವರು ವಿತೌಟ್ ಪ್ರೊಟೆಕ್ಷನ್ ಈ ಥರ ಮಾಡೋದು ತಪ್ಪಾಗಿತ್ತು ಅನಿಸುತ್ತೆ. ಅವರು ಎಲ್ಲರಿಗೂ ಪಾಸ್ ಇರೋರಿಗೆ ಮಾತ್ರ ಅಲೌ ಮಾಡಬೇಕಾಗಿತ್ತು, ಪಬ್ಲಿಕ್ಕಿಗೆ ಓಪನ್ ಕರೆ ಕೊಡಬಾರ್ದಾಗಿತ್ತು.
ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಪ್ರತ್ಯಕ್ಷದರ್ಶಿ. ಆ ಒಂದು ಸಾವಿನ ಸನ್ನಿವೇಶವನ್ನು ಕಣ್ಣಾರೆ ಕಂಡಂತಹ ಪ್ರತ್ಯಕ್ಷದರ್ಶಿ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕಣ್ಮುಂದೆನೇ ಮಗುವಿನ ಪ್ರಾಣ ಹೋಯಿತು, ಅದು ನಿಜವಾಗ್ಲೂ ಕೂಡ ಸಹಿಸೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.